ಕೊನೆಗೂ ಕೂಡ ಈ ಬರ ಬಡಿದಾಟದಲ್ಲಿ ರಾಜ್ಯ ಸರ್ಕಾರ ಈಗ ಅಲ್ಪ ಪ್ರಮಾಣದಲ್ಲಿ ಗೆದ್ದು ಬೀಗಿದೆ. ಕಾರಣ ಎಷ್ಟೇ, ಇವತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ರಿಲೀಸ್ ಆಗಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಆಗಿದೆ. ಕಡಿಮೆ ಪರಿಹಾರಕ್ಕೆ ಕೈ ನಾಯಕರು ಕೂಡ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಕೇಂದ್ರಕ್ಕೆ ಬರ ಪರಿಹಾರ ಕೊಡೋಕೆ ಇಷ್ಟ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇರುವ ಕಾರಣ ಪರಿಹಾರ ವಿಳಂಬ ಆಯಿತು. ಹೆಚ್ಚಿನ ಪರಿಹಾರಕ್ಕಾಗಿ ಮತ್ತೆ ಹೋರಾಟವನ್ನು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಆಯಿತು. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸ್ವಲ್ಪ ವಿಳಂಬ ಆಯಿತು ಪರಿಹಾರ. ಸೊ ಹೆಚ್ಚಿನ ಪರಿಹಾರಕ್ಕಾಗಿ ಈಗ ಮತ್ತೆ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಬನ್ನಿ ಹಾಗಾದ್ರೆ ಸಚಿವರು ಏನು ಹೇಳಿದ್ದಾರೆ ಕೇಳಿ. ಇವರು ಮಾಡಲಿಲ್ಲ, ನಾವು ಕೋರ್ಟ್ಗೆ ಹೋಗಿ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೋರ್ಟ್ಗಾದರೂ ಗೌರವ ಕೊಟ್ಟು ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಆಮೇಲೆ ಇದೇನು ಕೇಂದ್ರ ಸರ್ಕಾರ ಅವರೇನು ಸ್ವಂತ ದುಡ್ಡು ಏನಲ್ಲ, ಅದು ರಾಜ್ಯ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರ್ತಕ್ಕಂಥ ಹಣ. ನಮ್ಮ ರಾಜ್ಯದಿಂದ ಕೂಡ 4,34,000 ಟ್ಯಾಕ್ಸ್ ರೂಪದಲ್ಲಿ ಅವ್ರಿಗೋಗುತ್ತೆ. ಮತ್ತು BJP ಪಕ್ಷ ಏನು ಹಣ ಅವರ ಪಕ್ಷದಿಂದ ಏನು ಕೊಡ್ತಿಲ್ಲ. ನಮ್ಮ ಜನರ ದುಡ್ಡನ್ನು ನಮ್ಮ ಜನಕ್ಕೆ ಕಷ್ಟಕಾಲದಲ್ಲಿ ಕೊಡೋದಕ್ಕೇ ಈ ಇದಿರೋದು ಗೈಡ್ಲೈನ್ಸ್ ಮಾಡಿ ಬರ ಪರಿಹಾರಕ್ಕೆ ಹಣ ಇಟ್ಟಿರ್ತಕ್ಕಂಥ ರಿಸರ್ವ್ ಮಾಡಿರಿ. ಮೊದಲು ಏನು ನೀತಿ ಇಟ್ಕೊಂಡಿದೆಯೋ ಆ ನೀತಿಯ ಪ್ರಕಾರ ಕೊಡಲಿ. ಕೊಡೋದಿಲ್ಲ ಅವರು ಸುಮ್ಮನೆ ಈಗ ಚುನಾವಣೆ ಇದೆ ಅಂತ ಏನೋ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ. ಬೇಗ ಹಂತ ಹಂತವಾಗಿ ಕೊಟ್ಟರೆ ಸಂತೋಷ. ಕೊಡೋಕೆ ಮನಸ್ಸಿದ್ದಿದ್ರೆ ಯಾವತ್ತೋ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಅಂತ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿದ್ರೆ ಖಂಡಿತವಾಗ್ಲೂ ಪ್ರಮಾಣವಾಗ್ಲೂ ಇವ್ರು ಕೊಡ್ತಿರಲಿಲ್ಲ. ಕಡಿಮೆ ಬರ ಪರಿಹಾರವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ಕಿಡಿಕಿಡಿಯಾಗಿದೆ. ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನದ ನಂತರದಲ್ಲಿ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು 15,172 ಕೋಟಿ ರೂಪಾಯಿ ಕೇಳಿದ್ವಿ. ಆದರೆ ಈಗ ಕೇಂದ್ರ ಘೋಷಿಸಿದ ಪರಿಹಾರ ತುಂಬಾ ಕಮ್ಮಿ ಅಂತ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಇದರ ಜೊತೆಗೇನೆ ಕೃಷ್ಣ ಬೈರೇಗೌಡ ಕೂಡ ಕಿಡಿಕಾರಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅತ್ಯಂತ ಕಡಿಮೆ ಪರಿಹಾರ ಕೊಟ್ಟಿದ್ದಾರೆ. ಇನ್ನು ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ, ಮುಂದೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಿದೆ ಅನ್ನುವಂಥ ಪತ್ರ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡ ಮೇಲೆ ನಾವು ನಮ್ಮ ಅಧಿಕಾರಿಗಳು ಕರ್ನಾಟಕ ಭವನ ಡೈಲಿ ರೆಸಿಡೆಂಟ್ ಕಮಿಷನರ್ ಅವರನ್ನು ಸಂಪರ್ಕ ಮಾಡಿ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ದೃಢೀಕರಿಸ್ಕೊಂಡಿದ್ದೇವೆ. ನಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಪತ್ರ ಬಂದಿಲ್ಲ. ಆದರೂ ಕೂಡ ನಮ್ಮ ಅಧಿಕಾರಿಗಳೇ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತನಾಡಿದಾಗ ಹೌದು ಅಂತ ದೃಢೀಕರಣ ಮಾಡಿದ್ದಾರೆ. ಬಟ್ ನಮಗೆ ಪತ್ರ